ನಾವು ಸ್ಕೂಬಾ ಡೈವಿಂಗಿಗೆ ಹೋಗ್ಬೇಕಂತ ಹೇಳಿ ಡಿಸೈಡ್ ಮಾಡಿ ಹೋದ್ರೆ ಅಲ್ಲಿ ನೋಡಿದ್ರೆ ಸ್ಕೂಬಾ ಡೈವಿಂಗ್ ಕ್ಯಾನ್ಸಲ್ ಆಗಿಬಿಡ್ತ್ರಿ. ನಮಸ್ತೆ, ಎಲ್ಲರಿಗೂ ಪ್ರೇಮ ಜರ್ನಿ ಚಾನಲ್ಗೆ ಸ್ವಾಗತ. ಹೌದ್ರಿ, ನಾವು ಸ್ಕೂಬಾ ಡೈವಿಂಗಿಗೆ ಹೋಗ್ಬೇಕಂತ ಮಾಡಿದ್ವಿ. ಭಾಳ ಗಟ್ಟಿ ಮನಸ್ಸು ಮಾಡಿಕೊಂಡು 95% ಭಯ ಮತ್ತು 5% ಧೈರ್ಯ ಇಟ್ಕೊಂಡು ಸ್ಕೂಬಾ ಡೈವಿಂಗಿಗೆ ಹೋಗ್ಬೇಕಂತಂದು ಹೋಗಿದ್ವಿ. ಬಟ್ ಕ್ಯಾನ್ಸಲ್ ಆಗಿಬಿಡ್ತ್ರಿ. ರೀಸನ್ ಏನಪ್ಪ ಅಂತಂದ್ರೆ, ನಾವು ಮಾಡಿರೋ ಮಿಸ್ಟೇಕ್ ಏನಪ್ಪ ಅಂತಂದ್ರೆ ಮೇ 16ಗೆ ಹೋದ್ವಿ ರೀ. ಮೇ 15ಇಂದನೇ ಸ್ಟಾರ್ಟ್ ಆಗಿಬಿಡ್ತೈತೆ ಅಂತ ಅಲ್ಲೆಲ್ಲ ಮಳೆ ಗಾಳಿ. ನೀವೇನು ಮಾಡಬೇಕಪ್ಪ ಅಂತಂದರೆ ಏಪ್ರಿಲ್ ಒಳಗೆ ಸ್ಕೂಬಾ ಡೈವಿಂಗ್ ಟ್ರೈ ಮಾಡಿರಿ. ನಾವು ಮುರುಡೇಶ್ವರ ಹಿಂಗೆ ಬುಕ್ ಮಾಡಿದ್ವಿ. ಬಟ್ ಹೋಮ್ ಸ್ಟೇನ ನಾವು ಹೊನ್ನಾವರ ಒಳಗೆ ಬುಕ್ ಮಾಡಿ ಅಲ್ಲಿಂದ ಸ್ಕೂಟಿ ತೊಗೊಂಡು ನಾವು ಮುರುಡೇಶ್ವರಕ್ಕೆ ಹೋಗ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ವಿ. ಇದು ಹೊನ್ನಾವರದ ಹೋಮ್ ಸ್ಟೇ ಐತ್ರಿ. ಆ ಹೊನ್ನಾವರದ ಹೋಮ್ ಸ್ಟೇ ಮುಂದ್ಗಡೆನ ಬ್ಯಾಕ್ ವಾಟರ್ ಅದ. ಎಷ್ಟು ಬ್ಯೂಟಿಫುಲ್ ಐತಿ ವ್ಯೂ ಅಂತಂದ್ರೆ, ಇದು ಹಳ್ಳಿ ವಾತಾವರಣನೇ ನಾವು ಎಂಜಾಯ್ ಮಾಡ್ಬೇಕಂತ ಹೇಳೇನೆ ಇಲ್ಲೇ ಹೋಮ್ ಸ್ಟೇನ ಬುಕ್ ಮಾಡಿದ್ವಿ. ನಾನ್ ಎ ಸಿ ರೂಮನ್ನು ನಾವಿಲ್ಲಿ ಬುಕ್ ಮಾಡಿದ್ವಿ. ನಿಮಗೆ ಎ ಸಿ ಬೇಕಂತಂದ್ರೆ ಬೇರೆ ಕಡೆ ಎಲ್ಲ ಸಿಗ್ತಾವೆ. ನಮಗೆ ಇದು ಒಂದು ಸ್ವಲ್ಪ ವ್ಯೂ ಏನೋ ಚೆನ್ನಾಗೈತಿ ಅಂತ ಮಾಡಿದ್ವಿ. ಬಟ್ ನೈಟ್ ನಮಗೆ ಭಾಳ ಪ್ರಾಬ್ಲಮ್ ಆಯ್ತು. ಆದ್ರೆ ಆನಂದ್ ಸರ್ ಅವರು ಅಂದ್ರೆ ಹೋಮ್ ಸ್ಟೇ ಓನರ್ ನೆಕ್ಸ್ಟ್ ಡೇ ನಮಗೆ ಭಾಳ ಹೆಲ್ಪ್ ಮಾಡಿದ್ರು. ಆ ತಪ್ಪನ್ನ ಈಸಿಯಾಗಿ ಮುಚ್ಚಾಕ್ಬಿಟ್ರಿ. ಅದು ಒಂದು ಭಾಳ ಖುಷಿ ಅನ್ನಿಸ್ತತೆ. ಹೆಂಗಿದ್ರು ಬಿಟ್ಟಿವಿ ಹೊನ್ನಾವರಕ್ಕೆ. ಹೊನ್ನಾವರನಾದರೂ ಎಂಜಾಯ್ ಮಾಡಬೇಕು, ಅಲ್ಲಿರುವಂಥ ಬೆಸ್ಟ್ ಪ್ಲೇಸಸನ್ನು ವಿಸಿಟ್ ಮಾಡಬೇಕು ಮತ್ತು ನಿಮಗೂ ತೋರಿಸ್ಬೇಕಲ್ರಿ. ಹಾಗಾಗಿ ಆದರೆ ಫಸ್ಟ್ ಡೇ ನಾವು ಎಲ್ಲೂ ಹೋಗೋಕೆ ಆಗಲಿಲ್ಲ, ಯಾಕಂದರೆ ಭಾಳ ಡಿಸಪಾಯಿಂಟ್ ಆಗಿತ್ತು. ಬಟ್ ಎಲ್ಲ ಫ್ರೆಂಡ್ಸು ಅಂದರೆ 3 ಕಪಲ್ಸ್ ನಾವಿಲ್ಲಿ ಬಂದಿದ್ವಿ. 3 ಕಪಲ್ಸ್ ಇರೋದ್ರಿಂದ ಸಖತ್ತೆ ಆ್ಯಕ್ಟಿವಿಟಿ ಮಾಡಿದ್ವಿ ನೈಟ್. ಮೈಂಡ್ ಫುಲ್ ಫ್ರೆಶ್ ಆಯ್ತು. ಅವಾಗ ನೆಕ್ಸ್ಟ್ ಡೇ ನಾವು ಎಲ್ಲೆಲ್ಲಿ ಹೋಗೀವಿ, ಏನು ಮಾಡೀವಿ ಎಲ್ಲ ಡೀಟೇಲ್ಸು ನಿಮಗೆ ಕೊಡ್ತೀವಂತ. ಮಾರ್ನಿಂಗ್ ಎದ್ದ ತಕ್ಷಣ ಎಕೋ ಬೀಚ್ ಒಳಗೆ ಅಲೋ ಮಾಡೋ ಥರ ಹೋಗಿ ಎಂಜಾಯ್ ಮಾಡ್ಕೊಂಬರ್ರಿ ಅಂತ ಹೇಳಿ ಹೋಮ್ ಸ್ಟೇ ಓನರ್ ಹೇಳಿದ್ರು. ಹಾಗಾಗಿ ಮಾರ್ನಿಂಗ್ ಎದ್ದ ತಕ್ಷಣ ನಾವು ಎಕೋ ಬೀಚ್ ಒಳಗೆ ಕುತ್ಕೊಂಡು ಆಟ ಆಡಿ ಮಸ್ತ್ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ಫ್ರೆಶ್ ಅಪ್ ಆಗಿ ಸೀದಾ ನಾವು ಮುರುಡೇಶ್ವರ ಟೆಂಪಲಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಬೈಕ್ ತೊಗೊಂಡು ಅಲ್ಲಿಗೆ ಹೊಂಟಿವ್ರಿ. ಕೆಲವು ಸತಿ ನಾವು ಹೋಗೋ ಪ್ಲೇಸ್ಗಿಂತ ನಾವು ಹೋಗೋ ದಾರಿನೇ ಇಷ್ಟ ಆಗ್ತದೆ ಅಂತ ಹೇಳಿ ಶಟ್ರೇನು ಹೇಳ್ಯಾರ ನೋಡ್ರಿ. ಆ ಮಾತು ಖರೆ ಐತ್ರಿ. ನನಗೆ ಮಾತ್ರ ಹೋಗೋ ದಾರಿ ಮಾತ್ರ ಮಸ್ತ್ ಇಷ್ಟ ಆಗತ್ತಿತ್ತು ಹೋಗೋ ಪ್ಲೇಸ್ಗಿಂತ. ಸೀದಾ ನಾವು ಟೆಂಪಲಿಗೆ ಬಂದ್ವಿ. ಟೆಂಪಲಿಗೆ ಬಂದು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡೆ ಕಷ್ಟ ಸುಖನ. ಯಾಕಪ್ಪ ದೇವ್ರೆ ಇಷ್ಟು ದೂರ ಬಂದಿದ್ವಿ, ಸ್ಕೂಬಾ ಡೈವಿಂಗ್ ಕ್ಯಾನ್ಸಲ್ ಮಾಡಿಬಿಟ್ಟೆಲ್ಲ, ಸ್ವಲ್ಪ ಗಾಳಿ ಮಳೆ ಕಡಿಮೆ ಮಾಡಬಾರ್ದಾ ಅಂತ ಬೇಡ್ಕೊಂಡೆ. ಸೊ ದೇವ್ರಿಗೆ ಕೇಳಿಸ್ತೋ ಬಿಡ್ತೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ನಾ ಬದುಕಿದ್ನಿ ಅಂತಂದ್ರೆ ಸ್ಕೂಬಾ ಡೈವಿಂಗಿಗೆ ಕರೆಸ್ಕೋಪ್ಪ ಅಂತ ಕೈ ಮುಗಿದು ಹರಕೆ ಹೊತ್ಕೊಂಡು ಬಂದ್ವಿ ರೀ. ಬಂದಿಲ್ಲಿ ನೋಡಾತೀನಿ, ಅಲ್ಲೇ ಒಂದು ಸಣ್ಣದೊಂದು ಬೋಟ್ ಕಾಣಿಸ್ತೈತಿ. ಅಲ್ಲಿ ಅದನ್ನು ನೀರೊಳಗೆ ಹೆಂಗೆ ಇಳಿಸ್ತಾರ ಅನ್ನೋ ಕ್ಯೂರಿಯಾಸಿಟಿ ನನಗಿತ್ತು ರೀ ನೋಡ್ಬೇಕಂತ ಹೇಳಿ. ಬಟ್ ಕಣ್ಣಾರೆ ಅಲ್ಲಿ ನೋಡಿದೆ, ನಿಮಗೂ ತೋರಿಸ್ತೀನಿ ನೋಡ್ರಿ. ಅಲ್ಲಿ ಗಾಲಿ ಅದಾವ್ರಿ. ಗಾಲಿಯಿಂದ ದೂಕೊಂಡು ಬಂದ್ರೆ ಅದನ್ನು ಫಸ್ಟಿಗೆ ಬೋಟ್ನ ಯಾರೂ ಹೊತ್ಕೊಂಡು ಬರೋಂಗಿಲ್ಲ ರೀ ಅದು ಬೋಟ್, ಯಾಕಂದ್ರೆ ವಜ್ಜೆ ಇರ್ತೈತಿ. ಹಾಗಾಗಿ ಅದನ್ನು ಗಾಲಿಯಿಂದ ದೂಕೊಂಬಂದು ಆ ಗಾಲಿನ ಎತ್ತಿ ಆ ಕಡೆ ಸೈಡಿಗೆ ಇಟ್ಟು ಅದ್ರ ಮೇಲೆ ಕುತ್ಕೊಂಡು ಹೆಂಗೆ ಹೊಂಟಾನ ನೋಡ್ರಿ. ಬೈಕ್ ರೈಡ್ ಮಾಡ್ದಂಗೆ ಮಾಡಕತ್ತಾನ. ನೆಕ್ಸ್ಟ್ ವಿಡಿಯೋದಾಗ ಬೋಟಿಂಗ್ ಪ್ರೈಸ್ ಹೆಂಗಿತ್ತು, ಆಮೇಲೆ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಹಂಗೆ ವುಡನ್ ಬ್ರಿಡ್ಜಿಗೆ ಹೋಗಿದ್ವಿ ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಟೋಟಲಿ ಹೊನ್ನಾವರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಕೊಡ್ತೀನಂತ. ಪಾರ್ಟ್ 2 ನಾವು ವಾಚ್ ಮಾಡಿರಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.